ಐಪಿಎಲ್ ಥ್ರಿಲ್ಲರ್ ಪಂದ್ಯ ವಿಶ್ಲೇಷಣೆ ಪಿಬಿಕೆಎಸ್ ವರ್ಸಸ್ ಎಂಐ ಫೈನಲ್ ಸ್ಕೋರ್ ಪಂಜಾಬ್ ಕಿಂಗ್ಸ್ 200/8 20 ಓವರ್ ಮುಂಬೈ ಇಂಡಿಯನ್ಸ್ 205/4 19.5 ಓವರ್ ಫೈನಲ್ ಮುಂಬೈ ಇಂಡಿಯನ್ಸ್ 6 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ ಇನ್ನೂ 1 ಬಾಲ್ ಬಾಕಿ ಇರುವಾಗ ಪಂಜಾಬ್ ಕಿಂಗ್ಸ್ ಇನ್ನಿಂಗ್ಸ್ ವಿಶ್ಲೇಷಣೆ ಪಿಬಿಕೆಎಸ್ ಪರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಪ್ರಭ್ಸಿಮ್ರನ್ ಸಿಂಗ್ 57/32 ವೇಗದ ಸ್ಟ್ರೋಕ್ ಪ್ಲೇ 6-4+4-6 ಸ್ಟ್ರೈಕ್ ರೇಟ್ 178+. ಅಜ್ಮತುಲ್ಲಾ ಉಮರ್ ಜಾಯ್ 38/17 ಡೆತ್ ಓವರ್ಗಳಲ್ಲಿ ಭರ್ಜರಿ ಫಿನಿಶಿಂಗ್ 4 ಸಿಕ್ಸರ್ಗಳಿಂದ ಎಂಐ ಮೇಲೆ ಒತ್ತಡ ಕೊನೆಯಲ್ಲಿ ಝೇವಿಯರ್ ಬಾಟ್ಲೆಟ್ ಮತ್ತು ವಿನೋದ್ ವೇಗದ ರನ್ ಸೇರಿಸಿ 200 ದಾಟಿಸಿದರು. ಪಿಬಿಕೆಎಸ್ 200 ರನ್ ತಲುಪಿದಾಗ ಪಂದ್ಯ ಅವರ ಕಡೆ ತಿರುಗಿದಂತೆ ಕಾಣಿಸಿತು. ಮುಂಬೈ ಇಂಡಿಯನ್ಸ್ ಚೇಸಿಂಗ್ ವಿಶ್ಲೇಷಣೆ ಎಂಐ ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ಆರಂಭಿಸಿತು. ರೋಹಿತ್ ಶರ್ಮಾ 25/26 ನಿರೀಕ್ಷಿತ ವೇಗ ಇರಲಿಲ್ಲ. ಆದರೆ ಪಂದ್ಯ ತಿರುಗಿಸಿದ್ದು ತಿಲಕ್ ವರ್ಮಾ 75/33 ಕೇವಲ 33 ಬಾಲ್ನಲ್ಲಿ ಸ್ಫೋಟಕ ಇನ್ನಿಂಗ್ಸ್ 6-4+6-6 ಸ್ಟ್ರೈಕ್ ರೇಟ್ 227+. ಅವರ ಜೊತೆ ರಯನ್ ರಿಕೆಲ್ಟನ್ 48/23 ವಿಲ್ ಜಾಕ್ಸ್ 25/10 ಈ ಮೂವರ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದ ಎಂಐ ಕೇವಲ 19.5 ಓವರ್ನಲ್ಲಿ ಟಾರ್ಗೆಟ್ ಚೇಸ್ ಮಾಡಿತು. ಬೌಲಿಂಗ್ ವಿಶ್ಲೇಷಣೆ ಎಂಐ ಬೌಲಿಂಗ್ ಶಾರ್ದುಲ್ ಠಾಕೂರ್ 4 ವಿಕೆಟ್ ಪಂದ್ಯದಲ್ಲಿ ಗೇಮ್ ಚೇಂಜರ್ ಮಧ್ಯ ಓವರ್ಗಳಲ್ಲಿ ಪ್ರಮುಖ ಬ್ರೇಕ್ ಥ್ರೂಗಳು. ಪಿಬಿಕೆಎಸ್ ಬೌಲಿಂಗ್ ಅಜ್ಮತುಲ್ಲಾ ಉಮರ್ ಜಾಯ್ 2 ವಿಕೆಟ್ ಯುಜ್ವೇಂದ್ರ ಚಹಲ್ 1 ವಿಕೆಟ್ ಆದರೆ 200 ರನ್ ಡಿಫೆಂಡ್ ಮಾಡಲು ಬೇಕಾದ ನಿಯಂತ್ರಣ ಕಾಣಿಸಲಿಲ್ಲ. ಪಂದ್ಯದ ಟರ್ನಿಂಗ್ ಪಾಯಿಂಟ್ ತಿಲಕ್ ವರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ಪ್ಲಸ್ ಕೊನೆಯ ಓವರ್ಗಳಲ್ಲಿ ಎಂಐ ಫಿನಿಶಿಂಗ್. ಪಿಬಿಕೆಎಸ್ ಪಂದ್ಯದಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದರೂ ಡೆತ್ ಬೌಲಿಂಗ್ ದುರ್ಬಲತೆ ಹೆಚ್ಚು ಎಕ್ಸ್ಟ್ರಾ ರನ್ ಕ್ಯಾಚ್ ಮಿಸ್ ಇವು ದೊಡ್ಡ ಹೊಡೆತವಾಯಿತು. ಪಂದ್ಯದ ಹೀರೋ ತಿಲಕ್ ವರ್ಮಾ 75/33 ಅದ್ಭುತ ಫಿನಿಶಿಂಗ್ ಮೂಲಕ ಪಂದ್ಯವನ್ನು ಸಂಪೂರ್ಣ ಎಂಐ ಕಡೆಗೆ ತಿರುಗಿಸಿದರು.